ಅವಾಗ ಇದು ಅಡ್ಗೆ ಮನೆ, ಅದು ಹಾಲು. ಈ ಮನೆಯಲ್ಲಿ ಅಡ್ಗೆ ಮಾಡಿ ಊಟ ಮಾಡಿ ಮಕ್ಳು ಕರ್ಕೊಂಡ್ ಮಲ್ಕೊಂತ ಇದ್ರು. ಅವ್ರ ತಂದೆಯವರು ಬಜ್ಜಿ ವ್ಯಾಪಾರ ಮಾಡೋರು ಬರ್ತಾರೆ, ಅವ್ರ ಅಣ್ಣನು ಬರ್ತಾರೆ, ಅವ್ರ ತಾಯಿನೂ ಬರ್ತಾರೆ, ಅವ್ರ ತಂದೆ ತಾಯಿನೂ ಬಂದು ಹೋಗಿದ್ದಾರೆ. ವರ್ಷಕ್ಕೊಂದ್ಸಲ ಅಂತ ನನಗ್ ತಿಳಿದಂಗ ಅವ್ರು ಬಂದೇ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ದೇವಿದ ಅಪ್ಪಣೆ ಆಗಿತ್ತು, ನನ್ನನ್ನ ಈ ಜಾಗದಲ್ಲಿ ಕುಂಡಿಸ್ರಿ ಅಂತ. ಯಾಕಂದ್ರೆ ಇದು ದೇವಮೂಲೆ. ಇದು ಮಾಡಿ ಇಲ್ಲೇ ಊಟ ಮಾಡಿ ಆ ಮಕ್ಳು ಕರ್ಕೊಂಡು ಅಲ್ಲಿ ಮಲ್ಕೊಂತಾರೆ. ಇಷ್ಟೇ ಮನೆಯಲ್ಲೇ ಅವ್ರು ಇದ್ದಿದ್ದು ಅಂತ. ಆಮೇಲೆ ಇದೇ ಜಾಗದಲ್ಲಿ ಉಪ್ಪಿಯವ್ರು ಇದ್ರಲ್ಲ, ಅವ್ರನ್ನ ಬಿಡಿಸಿ ನಂದು ಅದೇ ದೇವಸ್ಥಾನ ಮಾಡಿ. ಓಂ ಬ್ರಹ್ಮಾನಂದ ಓಂಕಾರ. ಹೌದು ಮಾತಂಗಿ ತಾಯಿ ಇನ್ನಾಕುದೋ ಹೌದೋ ಹೌದೋ, ಜಗಳ ಬೈ ಸತ್ಯವ ಇನ್ನಾಕುದೋ ಹೌದೋ. ಅಡ್ಗೆ ಮನೆ ಇತ್ತು. 1978 ಅಲ್ಲಿ ಅವ್ರ ತಾಯಿ ತಂದೆ 15 ರೂಪಾಯಿಗೆ ಈ ಮನೆಗ್ ಬಾಡಿಗೆಗೆ ಬಂದ್ರು. 15 ರೂಪಾಯಿಗೆ ಬಂದವರು ಇದ್ರು, ಒಂದ್ 7-8 ವರ್ಷ ಇದ್ರು. ಅವಾಗ ಇದು ಅಡ್ಗೆ ಮನೆ, ಅದು ಹಾಲು. ಈ ಮನೆಯಲ್ಲಿ ಅಡ್ಗೆ ಮಾಡಿ ಊಟ ಮಾಡಿ ಮಕ್ಳು ಕರ್ಕೊಂಡ್ ಮಲ್ಕೊಂತ ಇದ್ರು. ಅವ್ರ ತಂದೆಯವರು ಬಜ್ಜಿ ವ್ಯಾಪಾರ ಮಾಡೋರು, ಅಲ್ಲಿ ಅಂಗಡಿ ಹಾಕೊಂಡಿದ್ರು. ಅವ್ರ ತಾಯಿಯವರು ಸ್ಟೀಲ್ ಸಾಮಾನ್ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ರು. ಅವ್ರು ಆ ಕಡೆ ಬ್ರಾಹ್ಮಣರು ಅವರು ಅದನ್ನ ಮಾಡ್ತಾ ಇಲ್ಲಿ ವಾಸ ಇದ್ರು. 15 ರೂಪಾಯಿಗಿದ್ರು. ಆಮೇಲೆ ಸ್ವಲ್ಪ ಚೆನ್ನಾಗಿ ಓದಿ ಬೆಳೆದ್ಮೇಲೆ ಇಲ್ಲಿ ಎದುರುಗಡೆಗೆನೆ ಬೇರೆ ಬಿಲ್ಡಿಂಗ್ಗೆ ಒಂದ್ 7-8 ವರ್ಷ ಆದ್ಮೇಲೆ ಅವ್ರು ಹೋದ್ರು. ಅಂದ್ರೆ ಉಪ್ಪಿ ಅಣ್ಣವರು ನನಗ್ ತಿಳಿದಂಗೆ ನಮ್ಮ ಅಣ್ಣನ ವಯಸ್ಸವರು. ನಮ್ ಜೊತೆ ನಮ್ಮ ತಣ್ಣನ ಜೊತೆ ಎಲ್ಲ ಆಟ ಆಡಿ ನಮ್ಮ ಎಲ್ಲ ಬೆಳ್ದವ್ರು. ಆತರ ನಮ್ ತಾಯಿಯವರು ಹೇಳ್ತಾ ಇದ್ರು, ಉಪ್ಪಿ ಅಣ್ಣನು ಬರ್ತಾರೆ, ಅವ್ರ ಅಣ್ಣನು ಬರ್ತಾರೆ, ಅವ್ರ ತಾಯಿನೂ ಬರ್ತಾರೆ, ಅವ್ರ ತಂದೆ ತಾಯಿನೂ ಬಂದು ಹೋಗಿದ್ದಾರೆ. ವರ್ಷಕ್ಕೊಂದ್ಸಲ ಅಂತ ನನಗ್ ತಿಳಿದಂಗ ಅವ್ರು ಬಂದೇ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ದೇವಿದ ಅಪ್ಪಣೆ ಆಗಿತ್ತು, ನನ್ನನ್ನ ಈ ಜಾಗದಲ್ಲಿ ಕುಂಡಿಸ್ರಿ ಅಂತ. ಯಾಕಂದ್ರೆ ಇದು ದೇವಮೂಲೆ, ಇದು ಕುಬೇರ ಮೂಲೆ. ಇದು ಆಕ್ಚುಲ್ ಆಗಿ ಆ ಅಮ್ಮ ಬಂದು ಅಂದ್ರೆ ಅವ್ರ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅವರು ಒಂದ್ ದೇವಿ ಜಾಗದಲ್ಲಿ ಇದ್ದು ಹೋಗಿದ್ದಾರೆ. ಅವ್ರ ಅದೃಷ್ಟ ಹಂಗೆ ಚೆನ್ನಾಗೇ ಇರುತ್ತೆ ಯಾವಾಗ್ಲೂ. ಅವ್ರು ಚೆನ್ನಾಗಿದೆ, ಅವ್ರಿಗೆ ಹಂಗೆ ಆಶೀರ್ವಾದನೂ ಇದೆ. ಹಂಗಾಗಿ ಅವ್ರು ಯಾವತ್ತೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ಈ ಮನೇಲಿ ಯಾರು ಇದ್ದು ಹೋಗಿದಾರಲ್ಲ, ಅವ್ರೆಲ್ಲ ಸ್ವಂತ ಮನೆ ಮಾಡ್ಕೊಂಡು ಚೆನ್ನಾಗಿದ್ದು ಹೋಗ್ತಾರೆ. ಆತರ ಯಾಕಂದ್ರೆ ಒಂದ್ ದೇವಿ ಅನುಗ್ರಹ ಇದೆಯಲ್ಲ, ಅದು ಅವ್ರನ್ನ ಕಾಪಾಡ್ತಾ ಇರುತ್ತೆ ಯಾವಾಗ್ಲೂ. 74 ಅಲ್ಲಿ ಹಂಗ್ ತಗೊಂಡಿದ್ರು. 8 ಅಲ್ಲಿ ಮಾಡ್ಸಿದ್ಮೇಲೆ ರೆಡ್ ಆಕ್ಸೈಡ್ ಅವಾಗ ಇದೆಲ್ಲ ಗ್ರಾನೈಟ್. ಈಗ ನಾವ್ ದೇವಿಗೋಸ್ಕರ ಎಲ್ಲ ಒಡೆದು ಕಟ್ಟಿಸ್ಕೊಂಡಿರೋದು ಇದನ್ನ. ಈ ಜಾಗನೇ ಉಪ್ಪಿಯವ್ರು ಇದ್ದಿದ್ದು ಅಡ್ಗೆ ಮನೆ. ಇಷ್ಟೇ ಇದ್ದಿದ್ದು, ದೊಡ್ಡದು ಇರ್ಲಿಲ್ಲ ಅದು. ಇಷ್ಟೇ ಅಡ್ಗೆ ಮನೆಯಲ್ಲಿ ಇಷ್ಟೇ ಹಾಲಲ್ಲಿ ಇದ್ರು. ಅವ್ರ ತಾಯಿ ಅವ್ರ ಅಡ್ಗೆ ಮಾಡಿ ಇಲ್ಲೇ ಊಟ ಮಾಡಿ ಆ ಮಕ್ಳು ಕರ್ಕೊಂಡು ಅಲ್ಲಿ ಮಲ್ಕೊಂತಾರೆ. ನಮ್ ತಾಯಿಗೆ ನಾವು 7 ಜನ ಮಕ್ಳು, ತಾಯಿ ತಂದೆಗೆ. ಆ ಕಡೆ ಎಲ್ಲ ಬೆಡ್ರೂಮ್ ಎಲ್ಲ ಇತ್ತು, ಅದ್ರಲ್ಲೂ ನಾವೇ ಇದ್ವಿ. 8 ವರ್ಷದ ಮಗು ಇದ್ದಾಗ ನಮ್ ತಾಯಿಯವ್ರಿಗೆ ಎಲ್ಲಮ್ಮ ತಾಯಿ ಆವಾನಿ ಆಗಿದ್ದು. ಆವಾಗಿಂದ ನಮ್ ತಾಯಿಗೆ ನಾವು ಬಾಡಿಗೆ ಮನೇಲಿ ಇದ್ವಿ. ಅವಾಗ ಅಮ್ಮ ಹೇಳಿದ್ದು, ಈ ಮನೆ ತಗೊಳ್ಳಿ ನನ್ಗೋಸ್ಕರ, ಈ ಮನೆಯಲ್ಲಿ ನಂದು ಜಾಗ ಅದು, ಈ ಮನೆಯಲ್ಲಿ ನನ್ನ ಕುಣಿಸಿ ಪೂಜೆ ಮಾಡಿ ಅಂತ. ಆಮೇಲೆ ಇದೇ ಜಾಗದಲ್ಲಿ ಉಪ್ಪಿಯವ್ರು ಇದ್ರಲ್ಲ, ಅವ್ರನ್ನ ಬಿಡಿಸಿ ನಂದು ಅದೇ ದೇವಸ್ಥಾನ ಮಾಡಿ ಅಂತ ಅಮ್ಮ ಹೇಳಿದ್ದು. ಅದನ್ನ ಬಿಡಿಸಿ ಆ ಜಾಗನೇ ಇವತ್ತು ಒಡ್ಸಿ ಏನಾದ್ರು ಮಾಡಿ ಎಲ್ಲ ಮಾಡಿದೀವಿ ಅಂದ್ರೆ ಆ ಜಾಗ ಅಮ್ಮನ ಅಪ್ಪಣೆ ಆಗಿದ್ದಕ್ಕೇನೆ ನಾವ್ ಮಾಡಿದೀವಿ ಅದನ್ನ. ಅಮ್ಮ ಬಂದ್ ಕೂತ್ಕೊಂಡೆ ನಮ್ಮ ಮನೆಯಲ್ಲಿ 48 ವರ್ಷ ಆಯ್ತು. 48 ವರ್ಷ ಆಯ್ತು ಅಮ್ಮ ಬಂದ್ ಕೂತ್ಕೊಂಡು. ಈ ಅಮ್ಮ ನಮ್ ತಾಯಿಗೆ 8 ವರ್ಷದ ಮಗು ಇದ್ದಾಗ ಬಂದಾಗ ಈ ಕೊಡ ನಮ್ ಬಾಡಿಗೆ ಮನೆಯಿಂದಾನೇ ಇಲ್ಲಿ ತನಕ ಬಂದಿದೆ. ಅದು ಯಾರೋ ಅಮೆರಿಕಾಗ ಹೋಗಿದ್ರು, ಅವ್ರಿಗೆ ಮಕ್ಳಾಗಿರ್ಲಿಲ್ಲ, 21 ವರ್ಷ. ನನ್ ಗಂಡ್ ಮಗು ಅದಕ್ಕೆ ಗಣೇಶನ್ ಮಾಡಿಸ್ಕೊಡ್ತೀನಿ ಅಂದ್ರು, ಅವ್ರು ಗಣೇಶನ್ ಮಾಡಿಸ್ಕೊಟ್ರು. ಜಮದಗ್ನಿ ಪರಶುರಾಮನ್ನ ಯಾರೋ ಇವ್ರ ಯಜಮಾನ್ರು, ಜಮದಗ್ನಿ ಅವ್ರ ಯಜಮಾನ್ರು, ಇವ್ರ ಮಗ ಪರಶುರಾಮ, ಎಲ್ಲಮ್ಮ ತಾಯಿಯವ್ರ ಮಗ. ಅವ್ರು ಯಾರು ಮಾಡ್ಸಿಕ್ಬಿಟ್ಟು 3 ವರ್ಷ ಆದ್ರೂ ತಗೊಂಡ್ ಹೋಗ್ಲಿಲ್ಲ ಅವ್ರು. ಅವಾಗ ಏನ್ ಹೇಳಿದ್ರು, ನಮ್ ತಾಯಿಯನ್ ಕರೆದು ಏನ್ ಹೇಳಿದ್ರು, ನೋಡ್ರಿ ಹಿಂಗ್ ಯಾರೋ ಮಾಡ್ಸಿಕ್ಬಿಟ್ಟಿದ್ದಾರೆ, ಅವ್ರಿಗೆ ಪೂಜೆ ಮಾಡಕ್ ಆಗಲ್ಲ ಅಂತ. ನಾನ್ ನಿಮ್ ಮನೆ ಕೊಟ್ಬಿಡ್ತೀನಿ, ನಿಮ್ಗೆ ಇಷ್ಟ ಎಷ್ಟಿದ್ಯೋ ಅಷ್ಟ್ ಕೊಡ್ರಿ, 3000 ಕೊಟ್ರು ಸಾಕು, ನನ್ಗೆ ಮಾಡಿರೋ ಖರ್ಚು ಕೊಟ್ರು ಸಾಕು ಅಂತ ಹೇಳಿದ್ರು. ಆವಾಗ ನಮ್ ತಾಯಿ ಆಯ್ತಪ್ಪ, ನನ್ ಮನೆಗ್ ಬರೋ ಇಚ್ಛೆ ಇದ್ರೆ ಬರ್ಲಿ ಅನ್ಬಿಟ್ಟು ಜಮದಗ್ನಿನ ಪರಶುರಾಮ್ ಅಂತಂದು ಪ್ರತಿಷ್ಠಾಪನೆ ಮಾಡಿ ಹೋಮ ಮಾಡಿಸಿ, ಎಲ್ಲಾ ದೇವ್ರುಗಳು ಬಂದಾಗೂ ಹೋಮ ಪ್ರತಿಷ್ಠಾಪನೆ ಪೂಜೆ ಆಗಿದೆ. ಎಲ್ಲಾರು ಅವ್ರೇನ್ ದೇವ್ರುಗಳು ಅಂದ್ರೆ ದೇವ್ರುಗಳು ಸಹ ಸಂಸಾರ ಸಮೇತ ಕುತ್ಕೊಳ್ಳೋದು.
ಅವ್ರ ಯಜಮಾನ್ರು, ಅವ್ರ ಮಕ್ಕಳು, ಅವ್ರ ತಂಗಿ, ಮಗ, ಈ ತರ ಸಂಸಾರ ಸಮೇತ ಕುತ್ಕೊಳ್ಳೋದು ಎಲ್ಲ. ಅಮ್ಮನವ್ರಿಗೆ ಅದೇನೋ ಬಯಕೆ ಆಗಿತ್ತು ಅನ್ಸುತ್ತೆ. ಪಾಪ ಅವ್ರದ್ ಸ್ವಲ್ಪ ಅಂತ, ನಮ್ ತಂದೆ ಬಿಸ್ನೆಸ್ ಮರ್ಚೆಂಟ್, ಬೆಲ್ಲದ ಮಂಡಿ ನಮ್ದು. ಅವ್ರದ್ದು ಅಂತ ಬಿಸ್ನೆಸ್ ಏನಿರ್ಲಿಲ್ಲ ಪಾಪ, ಬಡತನ ಇದ್ರೂನು ಅವ್ರದ್ದು ಒಂದು ಒಳ್ಳೆ ಜೀವನ. ಅವ್ರ ತಂದೆ ಪಾಪ ಆ ಬಿಸ್ನೆಸ್ ಅಲ್ಲಿ, ತಾಯಿ ಸ್ಟೀಲ್ ಅಂಗಡಿ ಬಿಸ್ನೆಸ್ ಅಲ್ಲಿ. ಸ್ವಂತ ಮನೆ ಅಂತ ಇದು ಒಬ್ರು ರೆಡ್ಡಿ ಅಂತಾರಲ್ಲ, ಅವ್ರ ಮನೆ ಇದು. ಬ್ರಾಹ್ಮಣರು ರೆಡ್ಡಿಸ್ ಇರ್ತಾರೆ ನೋಡ್ರಿ, ಅವ್ರ ಮನೆ ಇದು. ಅವ್ರು ನಮ್ಗೆ ಆ ಕಾಲಕ್ಕಂದ್ರೆ 50 ವರ್ಷದ ಹಿಂದೆ ನಮ್ಗೆ 1 ಲಕ್ಷ ಇದು ಅವಾಗ ರೇಟ್ ಅಷ್ಟೇ. 1 ಲಕ್ಷ ಇದು ಅವಾಗ ರೇಟ್. ಇವಾಗ ಕೋಟಿ ಲೆಕ್ಕ, ಅವಾಗ ಲಕ್ಷ. ಒಂದೇ 1 ಲಕ್ಷಕ್ಕೆ ಅಮ್ಮನ್ಗೋಸ್ಕರ ಈ ಜಾಗ ಕೊಟ್ರು ಅವರು. ಅವಾಗ ಬಾಡಿಗೆಗಿದ್ರು ಉಪೇಂದ್ರ ಅವರು. ಅವಾಗ ನಾವು ಖಾಲಿ ಮಾಡ್ಸೋ ಪರಿಸ್ಥಿತಿ, ನಮ್ ದೇವ್ರಿಗೋಸ್ಕರ ಬೇಕಾಗಿತ್ತು. ಆಮೇಲೆ ನಾವು 7 ಜನ ಮಕ್ಳಲ್ಲ, ಬಾಡಿಗೆ ಮನೆಯಿಂದ ನಮ್ದು ಚಿಕ್ಕದಾಗಿತ್ತು, ಇರಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು. ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡು, ದೇವ್ರ ಜಾಗ ಎಲ್ಲ ರೆಡ್ ಆಕ್ಸೈಡ್ ಇತ್ತು ಮೊದ್ಲು, ಶೀಟ್ ಹಾಕೊಂಡಿದ್ವಿ. ಅವರು ಶೀಟ್ ಮನೆಯಲ್ಲೇ ಇದ್ದಿತ್ತು. ನಾವು ಸ್ವಲ್ಪ ವರ್ಷ ಇದ್ವಿ ಶೀಟ್ ಮನೇಲಿ ಬಂದು. ಈ 10 ವರ್ಷ 40 ವರ್ಷ ಇದ್ವಿ. ಇವಾಗ 10 ವರ್ಷ ಆಯ್ತು ಈ ಮನೆ, ಹೊಸ ಮನೆ ಕಟ್ಟಿ. ಬಿಡ್ಬೇಕಾದ್ರೆ ಬಹುಶಃ ಇದು ಎಲ್ಲ ಗೊತ್ತಿರಲ್ಲ ಅನ್ಕೊಂತೀನಿ. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಅವ್ರಿಗೆ ಏನೋ ಆಶ್ಚರ್ಯ ಆಗಿತ್ತು. ಆಶ್ಚರ್ಯ ಆಗಿತ್ತು, ಹೌದು. ಈ ಮನೇಲಿ ಇದ್ವಿ ಅಂತ ಅವಾಗ ಬಂದು ಅವ್ರ ತಾಯಿ, ತಂದೆ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಉಪೇಂದ್ರ ಅವ್ರ ಮಿಸಸ್ಸು ಬಂದಿದ್ದಾರೆ. ಎಲ್ಲಾರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಬಂದು ವರ್ಷಕ್ಕೊಂದ್ಸಲನು ಬಂದು ಹೋಗ್ತಾ ಇರ್ತಾರೆ ನೋಡ್ರಿ. ಅವ್ರ ಮನ್ಸು ಯಾವಾಗ ದೇವಿ ಕೊಡ್ತಾಳೋ ಅವಾಗ ಬರ್ತಾರೆ. ಅದೆಲ್ಲ ಇಲ್ಲ, ಅದೇ ದೇವಿ ಕೈ ಇಚ್ಛೆ ಹೆಂಗಿದ್ಯೋ ಹಂಗಿರುತ್ತೆ. ಯಾಕಂದ್ರೆ ಇನ್ನೊಂದು, ನಾವು ಇರೋ ಮನೆ ಅನ್ನೋದಿರುತ್ತೆ. ನಾವ್ ಚಿಕ್ಕ ಮಕ್ಳಲ್ಲಿ ನೀವ್ ಎಷ್ಟೇ ಇದಾಗ್ಬಿಡ್ರಿ, ಸ್ವಂತ ದೊಡ್ಡ ಮನೆಗೆ ಹೋಗ್ಬಿಟ್ರಿ, ನಾವ್ ಚಿಕ್ಕವರಿದ್ದಾಗ ಇಂಥ ಮನೆಯಲ್ಲಿ ಇದ್ವಿ ಅನ್ನೋದು ಈ ಮನ್ಸಲ್ಲಿ ಯಾವಾಗೂ ಇರುತ್ತೆ. ಅದಿದೆ, ಅವ್ರಿಗಿದೆ, ಉಪೇಂದ್ರ ಅವ್ರಿಗಿದೆ. ನಾವ್ ಈ ಮನೇಲಿ ಇದ್ವಿ, ನಾವಿರೋ ಮನೆ ಇವಾಗ ದೇವಸ್ಥಾನ ಆಗಿದೆ, ಅದೆಲ್ಲ ಇದೆ ಅವ್ರ ಮನ್ಸಲ್ಲಿ, ಅದೆಲ್ಲ ಇದೆ. ಬಂದು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ಕೊಂಡು ಅವ್ರ ಕಾಣಿಕೆ ಏನಿದೆ ಅದ್ ಹಾಕ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರು ಮರ್ತಿಲ್ಲ. ಸಿರಿತನ ಬಂದ್ರೆ ಬಡತನ ಜೀವನ ಮರಿಬಾರ್ದಂತಾರಲ್ಲ, ಆತರ ಯಾವ್ದು ಮರ್ತಿಲ್ಲ. ಬಂದ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದೇವ್ರನ್ನ ಮರ್ತ್ರೆ ನಮಗ್ ಜೀವನ ಇಲ್ಲ. ಯಾಕಂದ್ರೆ ಸೃಷ್ಟಿನೇ ಅವಳು ಮಾಡಿರ್ತಾಳಲ್ವಾ, ಹಂಗಾಗಿ ಅವ್ರ ಋಣ ಇತ್ತು. ಎಲ್ಲಮ್ಮನ ಮನೇಲಿ ಇರೋದು ಅವ್ರ ಋಣ ಇತ್ತು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋಪಲಸಾರ ಭಕ್ಷಿತಂ ಉಮಾಸೂತನಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ತೌಪಾದ ಪಂಕಜಂ. ಓಂ ಶ್ರೀ ಶಿರಡಿ ಸಾಯಿಬಾಬಾ ನಮಃ. ಶ್ರೀ ಆಂಜನೇಯ ಸ್ವಾಮಿ ನಮಃ. ಉದೋ 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 ಎಲ್ಲಮ್ಮ ನಿನ್ನಾಕುದೋ, ಉದೋ ಉದೋ ಮಾತಂಗಿ ತಾಯಿ ಇನ್ನಾಕುದೋ, ಉದೋ ಉದೋ ಜಗಳ ಬೈ ಸತ್ಯವ ಇನ್ನಾಕುದೋ, ಉದೋ ಉದೋ ಪರಶುರಾಮ ಇನ್ನಾಕುದೋ, ಉದೋ ಉದೋ ಜಮದಗ್ನಿ ಇನ್ನಾಕುದೋ, ಉದೋ ಉದೋ ಯಾಕ್ಳಿಗೆ ಜೋಗವ್ವ ಎಕ್ಕಯ್ಯ ಜೋಗಯ್ಯ, ಯಾಕ್ಳಿಗೆ ಜೋಗವ್ವ ಎಕ್ಕಯ್ಯ ಜೋಗಯ್ಯ. ಉದೋ 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 ಅಂದರ್ ಮನಿ ಉದ್ಧಾರ ಮಾಡುವ ತಾಯಿ, ಉದೋ 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 ಉದೋ. ಓಂ ಶ್ರೀ ಪಾರ್ವತಿ ಪತಿ ಹರ ಮಹಾದೇವ. ನೋಡಿ, ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ ತಾಯಿ ತಂದೆಯವರು, ಇವರೇನೆ ಉಪೇಂದ್ರ ಅವ್ರ ತಾಯಿ ತಂದೆಗೆ ಮನೆ ಬಾಡಿಗೆ ಕೊಟ್ಟಿದ್ದು. 8 ವರ್ಷದ ಮಗುವಿಂದ ಎಲ್ಲಮ್ಮ ತಾಯಿ ಬರ್ತಾ ಇದ್ದಿದ್ದು. ನಮ್ ದೇವಿ ಅಪ್ಪಣೆ ಆದ್ಮೇಲೆ ನಮ್ ತಂದೆ ತಾಯಿ ಕನ್ಸಲ್ಲಿ ಅಮ್ಮ ಬಂದು ಹೇಳಿದ್ಮೇಲೆ, ನನ್ಗೆ ಈ ಮನೆಯಿಂದ 7ನೇ ಮನೆ ಇದು ನನ್ನ ಮನೆ, ಆ ಮನೆ ತಗೊಳ್ಳಿ ಅಂತ ಹೇಳಿದ್ಮೇಲೆ ಈ ಮನೆ ತಗೊಂಡ್ರು ಅವರು. ತಗೊಂಡ್ಮೇಲೆ ಉಪೇಂದ್ರ ಅವ್ರ ನಮ್ಮ ಮನೇಲಿ 8 ವರ್ಷ ಇದ್ರಲ್ಲ, ಅವಾಗ ಅವ್ರನ್ನ ಬಿಡಿಸ್ಬಿಟ್ಟು ಆಮೇಲೆ ಇಲ್ಲಿ ನಾವು ದೇವಸ್ಥಾನ ಮಾಡಿದ್ವಿ. ಇದು ನಮ್ ತಾಯಿ ಹುಬ್ಳಿ ಕಡೆಯವರು. ನೀನು ಬೆಂಗಳೂರಲ್ಲಿ ನೆಲೆಯಾಗಿ ನನ್ನ ದೊಡ್ಡ ದೇವಸ್ಥಾನ ಮಾಡಿ ನೀ ನನ್ನ ಮೆರ್ಸು ಅಂತ ಹೇಳಿದಿಕ್ಕೇನೆ ನಮ್ ತಾಯಿ ಹುಬ್ಬಳ್ಳಿಯಿಂದ ಇಲ್ಲಿ ತನಕ ನಮ್ ತಂದೆ ಬಿಸ್ನೆಸ್ ಮೇಲೆ ಬಂದ್ರು. ಬಂದು ಬಾಡಿಗೆ ಮನೆ ಮಾಡಿ 10 ವರ್ಷ ಇದ್ದು ಈ ಮನೆಗೆ ಬಂದು 50 ವರ್ಷ ಆಯ್ತು.